ನಮಸ್ತೆ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇದು ಭೀಮ್ ಅಮಾವಾಸ್ಯೆ ಬಂದಿತ್ತಲ್ವ, ಆ ದಿನದ ವ್ಲಾಗ್ ಆಗಿರುತ್ತೆ ಇದು. ಫಸ್ಟೆಲ್ಲ ನಾನು ಬೆಳಗ್ಗೆ ಏನು ಮಾಡೋದಕ್ಕೆ ಹೋಗಲಿಲ್ಲ, ಸಂಜೆನೇ ಮಾಡ್ಕೊಳ್ಳೋಣ ಎಲ್ಲ ನೀಟಾಗಿ ಅಂತ. ಅದಕ್ಕೋಸ್ಕರ ಸಂಜೆ ಆಚೆ ಎಲ್ಲ ತೊಳೆದು ರಂಗೋಲಿ ಹಾಕ್ಬಿಟ್ಟು ಬಂದು ತುಳಸಿ ಗಿಡ ಹೊಸ ತಂದಿದ್ದಾರೆ. ಅಪ್ಪ ದೇವರೇ, ಇದು ಮಾತ್ರ ಒಣಗೋಗ್ಬಾರ್ದು, ಯಾಕಂದರೆ ದಿನ ಒಣಗೋಗ್ತಾ ಇರುತ್ತೆ. ಯಾವಾಗ ತಂದ್ರೂ ತುಳಸಿ ಗಿಡ ಗೊತ್ತಿಲ್ಲ ಏನು ಅಂತ. ಅದಕ್ಕೆ ಮತ್ತೆ ಹೊಸ ತಂದಿದ್ದಾರೆ. ಅಲ್ಲೆಲ್ಲ ನೀಟಾಗಿ ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಹಾಕ್ಬಿಟ್ಟು ಬಂದು ದೇವ್ರ ಪಾತ್ರೆ ಎಲ್ಲ ತೊಳ್ಕೊಂಡು ದೇವ್ರ ಪಾತ್ರೆಗೆ ಅರಿಶಿನ ಕುಂಕುಮ ಇಡ್ತಾ ಇದ್ದೀನಿ. ಮತ್ತು ಅಷ್ಟರಲ್ಲಿ ಹೋಗಿ ನಾನು ಹೂವನ್ನು ಎಲೆ ತರ್ತೀನಿ ಕಲಶಕ್ಕೆ ಅಂತ ಹೋದ್ರು ಅವರು. ಅದಕ್ಕೋಸ್ಕರ ನಾನೆಲ್ಲ ರೆಡಿ ಮಾಡಿಕೊಂಡು ಕಲಶ ಇಡ್ತಾ ಇದ್ದೀನಿ. ಕಲಶ ಎಲ್ಲ ಇಟ್ಟು ಎಲೆಗೆಲ್ಲ ರೆಡಿ ಮಾಡಿ ಕಲಶ ಇಡ್ತೀನಿ. ನಾನು ಯಾವಾಗಲೂ ಅಷ್ಟೇ ಈ ಥರನೇ ಕಲಶ ಇಡೋದು. ಫಸ್ಟ್ ಗಂಗೆ ಪೂಜೆ ಮಾಡಿಬಿಟ್ಟು ಆಮೇಲೆ ಕಲಶ ಇಡೋದು. ಈ ವರ್ಷ ನಾನೇನು ನನ್ನ ಯಜಮಾನ್ರಿಗೆ ಪಾದ ಪೂಜೆ ಏನು ಮಾಡಲಿಲ್ಲ. ಫಸ್ಟ್ ವರ್ಷ ಮಾಡಿದ್ದೆ, ಸೆಕೆಂಡ್ ವರ್ಷ ನಾನು ಪ್ರೆಗ್ನೆಂಟ್ ಆಗಿದ್ದೆ. ಅದಕ್ಕೋಸ್ಕರ ನಾನು ಅದೇನು ಮಾಡೋದಕ್ಕೆ ಹೋಗಿಲ್ಲ ಭೀಮ್ ಅಮಾವಾಸ್ಯೆ ಪೂಜೆ. ಈ ವರ್ಷ ನನ್ನ ಹಸ್ಬೆಂಡು ತುಂಬಾ ಬ್ಯುಸಿ ಇದ್ದರು. ಅದಕ್ಕೆ ಅವ್ರನ್ನ ಯಾಕೆ ಸುಮ್ಮನೆ ಡಿಸ್ಟರ್ಬ್ ಮಾಡಬೇಕು. ಇನ್ನೊಂದು ಅವರು ತುಂಬಾ ಕೆಲಸ ಇರುತ್ತಲ್ವ, ಟಯರ್ಡ್ ಆಗಿಬಿಟ್ಟಿರ್ತಾರೆ. ಅದಕ್ಕೋಸ್ಕರ ನಾನೇನು ಅವ್ರನ್ನ ಬನ್ನಿ ಅಂತ ನಾನೇನು ಫೋರ್ಸ್ ಮಾಡಲಿಲ್ಲ. ಅದಕ್ಕೋಸ್ಕರ ನೆಕ್ಸ್ಟ್ ಇಯರ್ ಮಾಡ್ಕೊಳ್ಳೋಣ ಅಂತ ಸುಮ್ಮನೆ ಆಗೋದೆ. ದೇವ್ರ ಪಾತ್ರೆಗೆಲ್ಲ ಅರಿಶಿನ ಕುಂಕುಮ ಇಟ್ಟು ಎಲ್ಲ ರೆಡಿ ಮಾಡಿ ಹೋಗಿ ನಾನು ಮುಖ ತೊಳ್ಕೊಂಡು ತಲೆ ಬಾಚ್ಕೊಂಡ್ಬಂದು ಮತ್ತು ದೇವ್ರಿಗೆ ದೀಪ ಹಚ್ಚೋಣ ಅಂತ ಹಚ್ತಾ ಇದ್ದೀನಿ. ನಾನು ಏನು ಮಾಡ್ತೀನಿ ಗೊತ್ತಾ, ಬತ್ತಿ ಹಾಕಿ ದೀಪದಲ್ಲಿ ಹಂಗೆ ಬಿಟ್ಬಿಡಲ್ಲ. ನಾನು ಒಂದೇ ಸಲ ಬತ್ತಿ ಹಾಕಿ ಎಣ್ಣೆ ಹಚ್ಚಿ ದೀಪ ಹಚ್ಬಿಡ್ತೀನಿ. ಬತ್ತಿ ಹಾಕಿ ತುಂಬ ಹೊತ್ತು ದೀಪನ ಬಿಡಬಾರ್ದು. ಅದಕ್ಕೋಸ್ಕರ ಪೂಜೆ ಎಲ್ಲ ಮಾಡಿ ಮುಗಿಸಿ ಅಷ್ಟರಲ್ಲಿ ನನ್ನ ಮಗುಗೆ ತುಂಬಾ ನಿದ್ದೆ ಬಂದುಬಿಟ್ಟಿತ್ತು. ಅದಕ್ಕೋಸ್ಕರ ಮಲಗಿಸ್ಬಿಡೋಣ ಮಗುನ ಅಂದ್ಬಿಟ್ಟು ಅವನ್ನ ಮಲಗಿಸ್ಬಿಟ್ಟು ಬಂದು ಇವತ್ತು ನಾನು ಡಿನ್ನರ್ಗೆ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ. ಅಕ್ಕಿ ರೊಟ್ಟಿ ಚಟ್ನಿ, ಮಳೆ ಬೇರೆ ಬಂದಿತ್ತು. ಈ ವೆದರ್ಗೆ ಅಕ್ಕಿ ರೊಟ್ಟಿ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಅಕ್ಕಿ ರೊಟ್ಟಿ ಚಟ್ನಿ ಮಾಡಿಕೊಂಡೆ. ನಾನು ನಾರ್ಮಲಾಗಿ ಅಕ್ಕಿ ರೊಟ್ಟಿ ಮಾಡೋ ಥರನೇ ಮಾಡ್ತೀನಿ. ಅದಕ್ಕೆ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಇದಕ್ಕಿದ್ದು ಬೇಳೆ ಹಾಕಿದೆ. ತುಂಬಾ ಚೆನ್ನಾಗಿ ಬಂದಿತ್ತು. ತುಂಬ ಸಾಫ್ಟಾಗಿರುತ್ತೆ ಅಕ್ಕಿ ರೊಟ್ಟಿ. ಅಕ್ಕಿ ರೊಟ್ಟಿ ತಟ್ಬಿಟ್ಟು ತವ ಮೇಲೆ ಹಾಕಿ ಚಟ್ನಿ ರೆಡಿ ಮಾಡ್ಕೊಂಬಿಡೋಣ ಅಂತ ನಾನು ಚಟ್ನಿಗೆಲ್ಲ ರೆಡಿ ಮಾಡಿಕೊಂಡು ತಿನ್ನೋದಕ್ಕೆ ಹೋದೆ. ಇಷ್ಟ ಆಗಿತ್ತು ಈ ವಿಡಿಯೋ. ನಾನು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಬೈ ಬಾಯ್.